ಕೆಆರ್ಪೇಟೆ ಪಟ್ಟಣದ ಬಾಲಯೇಸು ದೇವಾಲಯದ ಜೀರ್ಣೋದ್ಧಾರಕ್ಕೆ ಧನ ಸಹಾಯ ಮಾಡಿದ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್. ಆರ್ಟಿಒ ಮಲ್ಲಿಕಾರ್ಜುನ್ ಅವರು ಪಟ್ಟಣದಲ್ಲಿರುವ ಇನ್ಫೆಂಟ್ ಜೀಸಸ್ ಕಾಟೇಜ್ ಸ್ಕೂಲ್ ಹಾಗೂ ಆಶೀರ್ವಾದ್ ಕನ್ನಡ ಮಾಧ್ಯಮ ಶಾಲೆಯ ಬಳಿಯಿರುವ ಬಾಲಯೇಸು ದೇವಾಲಯದ ಪ್ರಾರ್ಥನಾ ಮಂದಿರಕ್ಕೆ ಆಗಮಿಸಿ ರೆವರೆಂಡ್ ಫಾದರ್ ಪೌಲ್ವಿಸ್ ಥಾಮಸ್ ಅವರಿಗೆ 50,000 ರೂಪಾಯಿಗಳ ಚೆಕ್ ನೀಡುವ ಮೂಲಕ ಬಾಲಯೇಸು ದೇವಾಲಯದ ಜೀರ್ಣೋದ್ಧಾರಕ್ಕೆ ಆರ್ಥಿಕ ಸಹಾಯ ಮಾಡಿದರು. ರೆವರೆಂಡ್ ಫಾದರ್ ಪೌಲ್ವಿಸ್ ಥಾಮಸ್ ಅವರು ಬಾಲಯೇಸು ದೇವಾಲಯದ ಪರವಾಗಿ ಆರ್ಟಿಒ ಮಲ್ಲಿಕಾರ್ಜುನ್ ಅವರನ್ನು ಅಭಿನಂದಿಸಿ ಮಾತನಾಡಿ, ಆರ್ಟಿಒ ಸಂಘದ ರಾಜ್ಯಾಧ್ಯಕ್ಷರಾಗಿ ದಕ್ಷತೆಯಿಂದ ಪ್ರಾಮಾಣಿಕ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿರುವ ಮಲ್ಲಿಕಾರ್ಜುನ್ ನಮ್ಮ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ತಮ್ಮದೇ ಆದ ಅಭಿಮಾನಿಗಳ ಬಳಗವನ್ನು ಹೊಂದಿರುವ ಹಾಗೂ ಕಳೆದ 4 ವರ್ಷಗಳಿಂದ ನಿರಂತರವಾಗಿ ಸಮಾಜ ಸೇವೆಯನ್ನು ಮಾಡುತ್ತಾ ಬಡವರಿಗೆ ತಮ್ಮ ಕೈಲಾದ ಸಹಾಯ ಮಾಡುತ್ತಾ ಪೌರಾಣಿಕ ನಾಟಕಗಳಿಗೆ ಪ್ರೋತ್ಸಾಹ, ಕ್ರೀಡಾಪಟುಗಳಿಗೆ ಆರ್ಥಿಕ ಸಹಾಯ, ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಧನ ಸಹಾಯ, ಶಬರಿಮಲೆ ಅಯ್ಯಪ್ಪ ಮಾಲಾಧಾರಿಗಳಿಗೆ ಸಹಾಯ ಹಸ್ತ ಸೇರಿದಂತೆ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿರುವ ಮಲ್ಲಿಕಾರ್ಜುನ ಅವರಿಗೆ ದೇವರು ಇನ್ನಷ್ಟು ಸೇವೆ ಮಾಡಲು ಶಕ್ತಿ ನೀಡಲಿ ಹಾಗೂ ತಾಲೂಕಿನ ಶಾಸಕರಾಗಲಿ ಎಂದು ಯೇಸು ಕ್ರಿಸ್ತನಲ್ಲಿ ಬೇಡುತ್ತೇನೆ ಎಂದರು. ಈ ಬಾಲಯೇಸುವಿನ ಮಂದಿರದಲ್ಲಿ ಇವತ್ತು ನನ್ನನ್ನು ನಾನು ಬರಲಿಕ್ಕೆ ಕಾರಣ ಕೂಡ ನಮ್ಮ ಮಂಜುನಾಥ್ ವರಪ್ರಸಾದ್ ಅವರು ಮತ್ತು ನಮ್ಮ ಮುಖ್ಯ ಶಿಕ್ಷಕರು ಒಂದು ದಿನ ಒತ್ತಾಯ ಮಾಡಿ ನನ್ನನ್ನು ಈ ಬಾಲಯೇಸು ಮಂದಿರಕ್ಕೆ ಭೇಟಿ ಕೊಡಿ ಅಂತ ಒಂದ್ಸರಿ ಹೇಳಿದರು. ಆ ಸಂದರ್ಭದಲ್ಲಿ ನಾನು ಆಗಲೇ ಬಹುಶಃ ಒಂದು 3 ತಿಂಗಳು ಬೆಳಗ್ಗೆ ಒಂದು ಅನ್ಸುತ್ತೆ 3 ತಿಂಗಳ ಹಿಂದೆ ಇಲ್ಲಿಗೆ ಬಂದಿದ್ದೆ. ಆ ದಿನದ ಪರಿಸ್ಥಿತಿ ನೋಡಿದೆ. ಆ ದಿನ ಹಿಂದೆ ಫಾದರ್ನಲ್ಲಿ ಮಾತಾಡ್ತಾ ನನ್ನ ಕೈಯಾದ ಸಹಾಯವನ್ನು ನಾನು ಮಾಡಿಕೊಡ್ತೀನಿ, ಬಟ್ ಈ ಮಂದಿರದ ನಿರ್ಮಾಣ ಮತ್ತು ಪುನರ್ನಿರ್ಮಾಣದ ಕೆಲಸದಲ್ಲಿ ನಾನು ಕೂಡ ಸಹಕಾರಿಯಾಗಿ ಈ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಕೊಡಿ ಅಂತ ಕೇಳಿದ್ದೆ ಅವತ್ತು. ಆ ದಿನ ಮಾತನಾಡಿದ ನಂತರ ನಾನು ಸಹಾಯ ಕೊಡುವ ದಿನ ಬರ್ತೀನಿ ಅಂತ ಹೇಳಿದ್ರು ಕೂಡ ಫಾದರ್ ಅವರು ಪ್ರಿಫರಬಲಿ ಸಂಡೇನೇ ಬರಬೇಕು, ನೀವು ಸಂಡೇ ಪ್ರೇಯರ್ ಇರುತ್ತೆ, ಸಂಡೇ ಪ್ರೇಯರ್ ಟೈಮಿಗೆ ಬರಬೇಕು ಅಂತ ಹೇಳ್ತಾ ಇದ್ರು. ನಾನು ಬರ್ತೀನಿ ಅಂತ ಹೇಳಿದ ದಿನ ಫಾದರ್ ಮುಂದಿನ ಬೇರೆ ಕಡೆ ಹೊರಗಡೆ ಹೋಗ್ಬೇಕಾದಂತ ಸಂದರ್ಭ ಇತ್ತು. ಅವ್ರ ಬರುವ ದಿನ ನನಗೆ ಅನಿವಾರ್ಯ ಕಾರಣಗಳು ಬೇರೆ ಕಡೆ ಇರ್ತಾ ಇದ್ದೇನೆ. ಹಾಗಾಗಿ ಇವತ್ತಿನ ಈ ದಿನ ಸುದಿನ ಅಂತ ಭಾವಿಸ್ತೇನೆ. ಏಕೆಂದ್ರೆ 25 ಕ್ರಿಸ್ಮಸ್ ಕೂಡ ಬರ್ತಾ ಇದೆ. ಅದಕ್ಕೆ ಮುಂಚಿತವಾಗಿ ಎಲ್ಲ ಸುಂದರವಾದಂತಹ ರೀತಿಯಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡೋದಕ್ಕೆ ಸಹಕರಿಸಿರ್ತಕ್ಕಂಥವರು ಮತ್ತು ಫಾದರ್ ಅವರಿಗೆ ನನ್ನ ಕಡೆಯಿಂದ ನಿಜವಾಗಿಯೂ ಕೂಡ ಒಂದು ದೊಡ್ಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಸರಳ, ದಕ್ಷ, ಪ್ರಾಮಾಣಿಕ ವ್ಯಕ್ತಿ. ಅವರು ಕೇವಲ ಅಧಿಕಾರಿಯಾಗಿ ಮಾತ್ರವಲ್ಲದೆ ಸಾಮಾಜಿಕ ಸೇವೆ, ರಸ್ತೆ ಸುರಕ್ಷತಾ ಜಾಗೃತಿ, ಯುವ ಜನರಿಗೆ ಮಾರ್ಗದರ್ಶನ ಮತ್ತು ಜನಜಾಗೃತಿ ಕಾರ್ಯಕ್ರಮಗಳ ಮೂಲಕ ಸಮಾಜಕ್ಕೆ ಬೆಳಕಾಗಿದ್ದಾರೆ. ತಮ್ಮ ಹುಟ್ಟುಹಬ್ಬವನ್ನು ಸೇವೆಯ ರೂಪದಲ್ಲಿ ಆಚರಿಸುವ ಮನೋಭಾವ, ಉಚಿತ ಆರೋಗ್ಯ ತಪಾಸಣೆ, ರಕ್ತದಾನ ಶಿಬಿರ, ಹಣ್ಣು ಹಂಪಲು ವಿತರಣೆ ಇತ್ಯಾದಿ ಸೇವೆಗಳನ್ನು ತಮ್ಮ ಹುಟ್ಟುಹಬ್ಬದ ದಿನ ನೀಡುತ್ತಾರೆ. ಸಂಕಷ್ಟಕ್ಕೆ ಸಿಲುಕಿದ ಕುಟುಂಬಗಳಿಗೆ ಆರ್ಥಿಕ ಸಹಾಯ, ರಂಗ ಕಲೆಗಳಿಗೆ, ಕ್ರೀಡಾ ಚಟುವಟಿಕೆಗಳಿಗೆ, ದೇವಾಲಯಗಳ ಜೀರ್ಣೋದ್ಧಾರ ಮತ್ತಿತರ ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ ಸೇವೆಗಳನ್ನು ನೀಡುತ್ತಿದ್ದಾರೆ. ಆರ್ಟಿಒ ಸಂಘದ ರಾಜ್ಯಾಧ್ಯಕ್ಷರಾಗಿ 2024-29 ಅವಧಿಗೆ ಅವಿರೋಧವಾಗಿ ಆಯ್ಕೆಯಾಗಿ ಸೇವೆ ಸಲ್ಲಿಸುತ್ತಾ ಜಿ ಕನ್ನಡ ನ್ಯೂಸ್ ಕರ್ನಾಟಕ ಐಡಲ್ ಅವಾರ್ಡ್ 2025 ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಶ್ರೀಯುತರು ಶ್ರೀ ಧರ್ಮಸ್ಥಳ ಸಂಘ ಚನ್ನರಾಯಪಟ್ಟಣ ಜನಜಾಗೃತಿ ವೇದಿಕೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಹಾಗೂ ಅವರದೇ ಆದ ಮಲ್ಲಿಕಾರ್ಜುನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಲವಾರು ಸೇವಾ ಕಾರ್ಯಗಳನ್ನು ನಿರಂತರವಾಗಿ ನಡೆಸುತ್ತಿದ್ದಾರೆ. ಇತ್ತೀಚೆಗೆ 400 ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಸಲ್ಲಿಸಿ ಪ್ರೋತ್ಸಾಹಿಸಲಾಗಿದೆ. ಕೆಆರ್ಪೇಟೆ ಜನರ ಅಭಿವೃದ್ಧಿಯೇ ನನ್ನ ಗುರಿಯನ್ನು ಭಾವಿಸಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದು ಕೆಆರ್ಪೇಟೆ ಜನರ ಅಚ್ಚುಮೆಚ್ಚಿನ ಮಗನಾಗಿದ್ದಾರೆ. ಇಂತಹ ಸೇವಾಪರ ಸಜ್ಜನ ವ್ಯಕ್ತಿ ಇಂದು ನಮ್ಮ ದೇವಾಲಯದಲ್ಲಿ ನಮ್ಮೊಡನೆ ಇರುವುದು ನಮಗೆ ಹೆಮ್ಮೆ ಮತ್ತು ಗೌರವ. ಮಾನ್ಯರೇ, ನಿಮ್ಮ ಸೇವಾ ನಿರಂತರ ಇನ್ನು ಎತ್ತರಕ್ಕೇರಲಿ, ನಿಮ್ಮಿಂದ ಸಮಾಜಕ್ಕೆ ಇನ್ನಷ್ಟು ಒಳ್ಳೆಯದಾಗಲಿ ಎಂದು ಈ ನಮ್ಮ ಧರ್ಮ ಕೇಂದ್ರದ ಎಲ್ಲರ ಪರವಾಗಿ ನಿಮ್ಮನ್ನು ಹಾರೈಸುತ್ತೇನೆ ಹಾಗೂ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಬಾಲಯೇಸು ನಿಮಗೆ ಉತ್ತಮ ಆರೋಗ್ಯ, ಸೇವೆಯನ್ನು ಮಾಡುವ ಶಕ್ತಿ
ಇನ್ನು ಮುನ್ನೋಡುವ ಶಕ್ತಿಯನ್ನು ಆ ಬಾಲಯೇಸು ನಿಮಗೆ ಕರುಣಿಸಲಿ.